ಗೋವಿಂದ ಅಂತ ಹಾಕ್ತಾ ಇದ್ದಾರೆ. ಗೋವಿಂದ ಹಾಕಿದವರು ಯಾರು ಅನ್ನುವಂಥದ್ರ ಬಗ್ಗೆ ನಾವು ಹೇಳಬೇಕಾಗಿದೆ. ಹೇಳಿದ್ರು ಇವತ್ತು ಹೇಳೋಣ ಯಾರನ್ನ ಮುಂದೆ ಬಿಟ್ಬಿಟ್ಟು ಯಾರು ಹಿಂದೆ ಸೆರಗಿನ ಆಸರೆಯಲ್ಲಿ ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಹೇಳೋಣ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ವಿಚಾರ ವಿಧಾನಸಭೆಯಲ್ಲಿಂದು ಭಾರೀ ಗದ್ದಲ ಕೋಲಾಹಲ ಸೃಷ್ಟಿಸಿ ಅರ್ಧ ದಿನದ ಕಲಾಪವನ್ನೇ ನುಂಗಾಕ್ತು. ಕೊನೆಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ಬಂದರು. ವಿಷಾದ ಮತ್ತು ಕ್ಷಮೆಯನ್ನ ಕೇಳುವಂತೆ ಬಿಜೆಪಿ ಮಾಡಿದಂತಹ ಹೋರಾಟಕ್ಕೆ 2 ತಿಂಗಳ ಗೃಹಲಕ್ಷ್ಮಿ ಬಾಕಿ ವ್ಯತ್ಯಯ ಬಗ್ಗೆ ಸದನದಲ್ಲಿ ಒಪ್ಕೊಂಡ್ರು. ಈ ಮೂಲಕ ಬಿಜೆಪಿ ಹೋರಾಟಕ್ಕೆ ಒಂದ್ ಮಟ್ಟಿಗೆ ಜಯ ಸಿಕ್ಕಂಗಾಯ್ತು. ಆದರೆ ಅಲ್ಲಿಗೆ ನಿಲ್ಲಿಸಬಾರದು, ಬಿಜೆಪಿ ಬೇರೆ ರೀತಿ ಇದೆ, ಅದನ್ನು ಹೇಳ್ತೀನಿ. ಬೆಳಗ್ಗೆ ಕಲಾಪ ಶುರು ಆಗ್ತಾ ಇದ್ದ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ 3 ದಿನಗಳಿಂದ ಸಚಿವ ಹೆಬ್ಬಾಳ್ಕರ್ ಅವರು ನಾಪತ್ತೆಯಾಗಿದ್ದಾರೆ. ಮೊದಲು ಸಚಿವರನ್ನ ಕರೆಸಿ ಉತ್ತರ ಕೊಡಿಸಿ ನಂತರ ಕಲಾಪ ನಡೆಸಿ 2 ತಿಂಗಳ ಹಣ ಎಲ್ಲಿ ಹೋಯ್ತು, ಪಕ್ಷದ ಕೆಲಸಗಳಿಗೆ ಹೋಯ್ತಾ, ಸಚಿವರು ಉತ್ತರ ಕೊಡದಿದ್ರೆ ಧರಣಿ ಮಾಡ್ತೀವಿ ಅಂತ ಅಂದ್ರು. ಈ ವೇಳೆ ಸ್ಪೀಕರ್ ಖಾದರ್ ಅವರು ಪ್ರಿಯಾಂಕ ಖರ್ಗೆ ಮತ್ತಿತರರು ಪರಿಸ್ಥಿತಿಯನ್ನು ಸಂಭಾಳಿಸೋಕೆಲ್ಲ ಯತ್ನಿಸಿದ್ರು. ಬಿಜೆಪಿ ಸದಸ್ಯರು ಯಾವುದಕ್ಕೂ ಕೂಡ ಮಣಿಲಿಲ್ಲ. ಸದನದ ಬಾವಿಗಿಳಿದ್ರು. ಬಿಜೆಪಿ ಜೆಡಿಎಸ್ ಸದಸ್ಯರು ಧರಣಿಯನ್ನು ಶುರು ಮಾಡಿಕೊಂಡ್ರು. ಈ ವೇಳೆ ಸ್ಪೀಕರ್ ಅವರು ಕಲಾಪವನ್ನು 10 ನಿಮಿಷ ಮುಂದೂಡಿದ್ರು. ಸ್ಪೀಕರ್ ಕೊಠಡಿಯಲ್ಲಿ ಸಚಿವ ಹೆಬ್ಬಾಳ್ಕರ್ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಚರ್ಚೆ ಮಾಡಿದರು. ಮಹಿಳಾ ಕಲ್ಯಾಣ ಇಲಾಖೆ ನಿರ್ದೇಶಕ ಮಹೇಶ್ ಬಾಬು ಅವರನ್ನು ಕೂಡ ಕರೆಸಿ ಡಿಕೆ ಶಿವಕುಮಾರ್ ಮಾಹಿತಿಯನ್ನು ಪಡ್ಕೊಂಡ್ರು. ಮತ್ತೆ ಕಲಾಪ ಆರಂಭ ಆಯಿತು. ಧರಣಿ ಕೂಡ ಮುಂದುವರೆದಿತ್ತು. ಕಲಾಪಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ. ಸಚಿವರು ಉತ್ತರ ಕೊಡ್ತಾರೆ. ಧರಣಿ ಕೈ ಬಿಡಿ ಅಂತ ಸ್ಪೀಕರ್ ಅವರು ಮನವಿ ಮಾಡ್ಕೊಳ್ತಾರೆ. ವಿಪಕ್ಷಗಳು ಅದಕ್ಕೆ ಸ್ಪಂದಿಸ್ತವೆ, ತಮ್ಮ ಸ್ಥಾನಗಳಿಗೆ ಹೋಗಿ ಕೂತ್ಕೊಳ್ತಾರೆ. ಈ ವೇಳೆಯೂ ಕೂಡ 2 ಕಡೆ ಒಂದಿಷ್ಟು ವಾಕ್ಸಮರ ನಡೆಯುತ್ತೆ. ಕೊನೆಗೆ ಸ್ಪೀಕರ್ ಅವರ ಸೂಚನೆ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎದ್ದು ನಿಲ್ತಾರೆ. 2 ತಿಂಗಳ ಕಂತಿನ ವಿಚಾರದಲ್ಲಿ ವ್ಯತ್ಯಯ ಆಗಿದ್ದು ಹೌದು, ಇದನ್ನು ಪರಿಶೀಲಿಸಿ ಸರಿಪಡಿಸ್ತೀವಿ ಅಂತ ಸದನದಲ್ಲಿ ಒಪ್ಕೊಂಡ್ರು. ಯಾರಿಗಾದರೂ ತಾವು ಮಾತಾಡಿದ್ದು ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರು. ಸಚಿವರ ಉತ್ತರಕ್ಕೆ ಒಪ್ಪದ ಬಿಜೆಪಿ ಸದಸ್ಯರು ವಿಷಾದ ಬೇಡ, ಕ್ಷಮೆ ಕೇಳಲಿ ಅಂತ ಆಗ್ರಹ. ಸುನೀಲ್ ಕುಮಾರ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಸಚಿವರು ಉದ್ದೇಶಪೂರ್ವಕವಾಗಿ ತಪ್ಪುತ್ತರ ಕೊಟ್ಟಿಲ್ಲ ಅಂದಿದ್ದಾರೆ. ಸರ್ಕಾರ ದಿವಾಳಿ ಆಗಿದೆ, ಅದಕ್ಕೆ ಹಣ ಕೊಡ್ತಾ ಇಲ್ಲ ಅಂತ ಒಪ್ಕೊಳ್ಳಿ ಅಂತ ಅವರ ಧ್ವನಿ. ಬಿಜೆಪಿ ಸದಸ್ಯರ ಆರೋಪಕ್ಕೆ ತಿರುಗೇಟನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೊಡ್ತಾರೆ. ಕೇಂದ್ರದಿಂದಲೂ ಅನುದಾನ ಬಂದಿಲ್ಲ, ಹಾಗಂತ ಕೇಂದ್ರ ಸರ್ಕಾರ ದಿವಾಳಿ ಅನ್ನೋಕ್ಕಾಗತ್ತಾ? ನಮ್ಮ ಗ್ಯಾರಂಟಿಗಳನ್ನು ಬಿಜೆಪಿ ಬೇರೆ ರಾಜ್ಯಗಳಲ್ಲಿ ಕಾಪಿ ಮಾಡಿ ಅಧಿಕಾರಕ್ಕೆ ಬಂದಿದೆ ಅಂತ ಟಕ್ಕರ್ ಕೊಟ್ಟರು. ಸಚಿವ ಭೈರತಿ ಸುರೇಶ್ ಸಹ ಬಿಜೆಪಿ ಮೇಲೆ ಮುಗಿಬಿದ್ರು. ಡಿಸಿಎಂ ಮತ್ತು ಭೈರತಿ ಮಾತಿಗೆ ಬಿಜೆಪಿ ಸದಸ್ಯರು ಆಕ್ಷೇಪಿಸಿದರು. ಗದ್ದಲ ಕೋಲಾಹ ಎಲ್ಲ ಆಯಿತು. ಕೊನೆಗೆ ಮತ್ತೆ ಸಚಿವ ಹೆಬ್ಬಾಳ್ಕರ್ ಅವರು ಮಾತಾಡಿ, ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೇನೆ, ಆ ಪದ ನಿಮ್ಗೆ ಇಷ್ಟ ಆಗದೇ ಇದ್ರೆ ಕ್ಷಮೆನೇ ಕೇಳ್ತೀನಿ ಅಂತ ಅಂದರು. ನಂತರ ಅಶೋಕ್ ಅವರು, ಸಚಿವರು ವಿಷಯಾಂತರ ಮಾಡ್ತಾ ಇದ್ದಾರೆ, 2 ತಿಂಗಳ ಕಂತು ಯಾವಾಗ ಕೊಡ್ತೀವಿ ಅಂತ ಅವರು ಹೇಳಿಲ್ಲ, ನಾವು ವಾಕೌಟ್ ಮಾಡ್ತೀವಿ. ಸದನದಿಂದ ವಿಪಕ್ಷಗಳು ಸಭಾತ್ಯಾಗ ಮಾಡುವ ಮೂಲಕ ಇಡೀ ಪ್ರಹಸನಕ್ಕೆ ತೆರೆ ಬಿತ್ತು. ಬೀಳಬಾರದು, ಅದರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬಿಜೆಪಿಯವರು ಹೋಗಬೇಕು, ಅದೇನು ಅನ್ನೋದನ್ನು ನೋಡೋಣ. ಸನ್ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಗೃಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದರು. ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದ್ದೇನೆ, ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ DBT ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ, ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು, ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗ್ಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗ್ಲಿ ನನ್ನ ಉದ್ದೇಶವಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ, ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದ್ರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ನಿಮ್ದೇ ಗೌರ್ಮೆಂಟ್ ಹೇಳ್ತು, ಆಯ್ತಪ್ಪ 5,300 ಕೋಟಿ ರೂಪಾಯಿ ಅಪ್ಪರ್ ಬರ್ಡರ್ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡಕ್ ಆಗ್ಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತವರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ. ಹಂಗಂತ ಕೇಂದ್ರ ಸರ್ಕಾರ ದಿವಾಳಿಯಾಗೋಯ್ತು ಅಂತ ಹೇಳಕ್ ಆಗ್ತದ? ನಾನು ಐ ಕಾಂಟ್ ಟೆಲ್ ದಟ್. ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ. ಇಡೀ ಬಿಜೆಪಿ NDA ನಮ್ಮನ್ನ ಫಾಲೋ ಮಾಡ್ಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರಾ. ಮಹಿಳಾ ಮಂತ್ರಿ ಏನೋ ತಪ್ಪಾಯ್ತು, ಅಧಿಕಾರಿಗಳು ತಪ್ಪಾಯ್ತು ಕೊಟ್ಟವ್ರಂತ
ಫೆಬ್ರವರಿ ಮಾರ್ಚ್ ಅಲ್ಲಿ 5,000 ಕೋಟಿ ಹಣವನ್ನ ಕೊಡದೆ ಯಾರು ಕರ್ನಾಟಕದಲ್ಲಿರುವಂತ ತಾಯಂದಿರಿಗೆ ಮೋಸ ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಸಚಿವರೇನು ಮಹಿಳೆ ಆಗಿದ್ದಾರೆ ಅಂತಲ್ಲ, ನೀವು ಯಾಕೆ ಮಹಿಳೆಯರಿಗೆ ಮೋಸ ಮಾಡಿದ್ರಿ? ಅಧಿಕಾರಿಗಳು ತಪ್ಪುಗಳನ್ನ ಬರ್ಕೊಟ್ರೆ ಅದನ್ನೇ ತಂದು ಓದ್ತಿರಲ್ಲ. ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರ ಅಕೌಂಟ್ ದುಡ್ಡು ಹಾಕಿ, ಗೌರವ ಇದ್ರೆ ಹಾಕಿ. ನಾವು ಅಕಸ್ಮಾತ್ 1,24,00,000 ಜನ ಈಗನೂ ತಪ್ಪು ಹೇಳ್ಯಾರ, ಮತ್ತೆ ಹೇಳೋ ಮುಂದೆ ಅದು ಒಂದಿರ್ಲಿ ತಮ್ಮೆಲ್ಲರ ಗಮನಕ್ಕೆ. ಮೊನ್ನೆ ಉತ್ತರ ಕೊಟ್ಟಿದ್ದು 1,24,00,000 ಜನ, ಈಗ ಹೇಳಿದ್ದು 1,26,00,000 ಜನ. ಇದೆಲ್ಲ 3 ಜಿಲ್ಲೆಯವರು ನೇರವಾಗಿ ಉತ್ತರ ಕೊಟ್ಟರು ನನಗೆ. ಅದರ ಮುಂದೆ ಕೇಳಿದಿರ್ತಕ್ಕಂಥ ಎಲ್ಲಾ ಇಲಾಖೆ ಅಧಿಕಾರಿಗಳು ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡಕತ್ತರು. 2025 ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡನ್ನ ನಾವು ಹಾಕಿಲ್ಲ ಅಂತಕ್ಕಂಥದನ್ನ. ಇದಕ್ಕಿಂತ ದುರ್ದೈವ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡೈರೆಕ್ಟರ್, ನಾನು ಕಳೆದ 3 ದಿವಸದಿಂದ ಅವರಿಗೆ ಮೇಲನ್ನು ಮಾಡಿದ್ದೆ. 3 ದಿವಸದಿಂದ ಇನ್ನೂವರೆಗೂ ಕೂಡ ಅವರ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಉಪನಿರ್ದೇಶಕರು ಇವತ್ತಿನವರೆಗೂ ಫೋನ್ ಎತ್ತಕ್ ರೆಡಿ ಇಲ್ಲ. ಎಲ್ಲಿ ಇದನ್ನ ಕೇಳ್ತಾರೋ ಅಂತ ಭಯ ಐತೆ. ಯಾಕೆ ಅವ್ರಿಗೆ ಯಾಕೆ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ಸರ್ಕಾರ ಫೆಬ್ರವರಿ ಹಾಗೂ ಮಾರ್ಚ್ ಹಣ ಬಿಡುಗಡೆ ಬಾಕಿ ಇದೆ ಅಂತ ಹೇಳ್ಕೊಂಡಿದೆ. ಆದರೆ ಪಬ್ಲಿಕ್ ಟಿವಿ ನಡೆಸಿದಂತಹ ಗ್ರೌಂಡ್ ರಿಪೋರ್ಟ್ ಪ್ರಕಾರ 5 ತಿಂಗಳ ಹಣ ಬಿಡುಗಡೆ ಆಗಬೇಕು. ಫೆಬ್ರವರಿ ಮಾರ್ಚ್ ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹಣವೂ ಕೂಡ ಬಾಕಿ ಉಳ್ಕೊಂಡಿದೆ. ಜನವರಿ ಮತ್ತು ಫೆಬ್ರವರಿ ಹಣ ಬಿಡುಗಡೆ ಆಗದೇ ಇರುವುದಕ್ಕೆ ಆರ್ಥಿಕ ಇಲಾಖೆ ಕಾರಣ ಅಂತ ಆರ್ಥಿಕ ಇಲಾಖೆ ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೂಬೆ ಕೂರಿಸ್ತಾ ಇದೆ. ಆರ್ಥಿಕ ಇಲಾಖೆ ಹಣ ಬಿಡುಗಡೆ ಮಾಡಿದ್ರೆ 2 ಕಂತಿನ ಹಣ ಹಾಕ್ತಿದ್ವಿ, ಆರ್ಥಿಕ ಇಲಾಖೆ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದು ಅವರ ಸಬೂಬು. 5 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಉಳಿಸಿಕೊಂಡು ಇಲಾಖೆ ಕಳ್ಳಾಟ ಆಡ್ತಾ ಇದೆ. ಮತ್ತೊಂದು ಕಡೆ 1.27 ಲಕ್ಷ ಫಲಾನುಭವಿಗಳನ್ನ ಯೋಜನೆಯಿಂದ ಕೈಬಿಡಲಾಗಿದೆ. ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ ಅಂತ ಡಿಲೀಟ್ ಮಾಡಿರೋ ವಿಚಾರ ಬಯಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಇಲ್ಲಿ ಸರ್ಕಾರ ಸುಳ್ಳು ಹೇಳ್ತಾ ಇದೆಯಾ ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ಯಾವ ರೀತಿ ಅಧಿಕಾರಿಗಳ ಮೇಲೆ ಹಾಕಿ ಇವ್ರು ಬುಡ ಗಟ್ಟಿ ಮಾಡ್ಕೊಳ್ತಾರೋ ಹಾಗೆ ಈ ಕೇಸ್ನಲ್ಲೂ ಅಧಿಕಾರಿಗಳನ್ನ ಸುಮ್ಮನೆ ಅವ್ರ ಮೇಲೆ ಹಾಕಿ ತಾವು ಸೇಫ್ ಆಗ್ತಿದ್ದಾರಾ? ಬಟ್ ಎಕ್ಸಾಕ್ಟ್ಲಿ ಏನಾಗ್ತಿದೆ ಈ ಕೇಸ್ನಲ್ಲಿ ಅಂತ ಇದರಲ್ಲಿ ಒಂದಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ದಿವ್ಯಾ. ಮೇಡಮ್ ಅವ್ರನ್ನ ಮುಂದೆ ಇಟ್ಟುಬಿಟ್ಟು ಯಾರೋ ಮಜಾ ತಗೊಳ್ತಾ ಇದ್ದಾರೆ. ಅದರ ಲಾಭ ಏನು ಇದೆ ಹೇಳ್ತೀನಿ. ಅದನ್ನ ಸೀರೆಯ ಸೆರಗಿನಲ್ಲಿ ರಕ್ಷಣೆಯನ್ನ ಪಡೆಯುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತೀನಿ. ಕೊಡಬೇಕಾಗಿರುವಂಥದ್ದು ಯಾರು? ಹಣಕಾಸು ಇಲಾಖೆ. ಹಣಕಾಸು ಇಲಾಖೆ ಯಾರ ಬಳಿ ಇದೆ? ಮುಖ್ಯಮಂತ್ರಿಗಳು. ಹಾಗಿದ್ದಾಗ ಜವಾಬ್ದಾರಿ ಯಾರಾಗ್ತಾರೆ? ಅಫ್ಕೋರ್ಸ್ ಅವರು ಒಂದು ಪಾಲು ಅದ್ರದ್ದು. ಮತ್ತೆ ಇವ್ರಿಗೂ ಗೊತ್ತಿರಬೇಕಲ್ಲ, 2 ತಿಂಗಳು ಬಂದಿಲ್ಲ, ಅದು ಬಾಕಿ ಇದೆ ಅದನ್ನು ಹೇಳ್ತೀನಿ. ಇನ್ನರ ಇರುವಂತ ಮಾಹಿತಿಗಳು ಏನು ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ಇವತ್ತು ಹಾಗಿದ್ದಾಗ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಉತ್ತರ ಕೊಡೋಕೆ ಎಲ್ಲಿದ್ರು? ಅವ್ರು ಇರ್ಲಿಲ್ಲ. ಹೊಟ್ಟೆ ನೋವು ಅಂತೇಳಿ ಸರ್ಕ್ಯೂಟ್ ಹೌಸ್ನಲ್ಲಿ ಇದ್ರು. ಇರೋಣ, ಅದನ್ನ ಬೆನಿಫಿಟ್ ಆಫ್ ಡೌಟ್ ಅಲ್ಲೇ ಇಡೋಣ. ಸದನದ ಒಳಗಡೆ ಈ ರೀತಿಯಾಗಿ ಆಗ್ತಾ ಇದೆ. ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿರುವಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಹಣಕಾಸು ಮಂತ್ರಿಗಳು ಉತ್ತರವನ್ನ ಕೊಡೋದಿಲ್ಲ. ಎಲ್ಲವನ್ನೂ ಕೂಡ ಈ ವಿಚಾರದಲ್ಲಿ ಗೃಹಲಕ್ಷ್ಮಿ ಹಣ ಬರದೇ ಇರೋದಕ್ಕೆ ನೇರವಾಗಿ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳೇ. ಈ ವಿಚಾರದಲ್ಲಿ ಯಾಕೆ ಅನ್ನೋದನ್ನ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಈ ವಿಚಾರದಲ್ಲಿ 3 ಪತ್ರಗಳು ಹೋಗುತ್ತೆ ನನಗಿರುವ ಮಾಹಿತಿಯ ಪ್ರಕಾರ ಇಲಾಖೆ ಕಡೆಯಿಂದ. ಯಾವಾಗ? ಫೆಬ್ರವರಿ ಸಂದರ್ಭದಲ್ಲಿನೇ ಹಣ ಬರದೇ ಇರುವಂತ ಟೈಮಲ್ಲಿ ಪ್ರೊಸೀಜರ್ ಏನು ಅಂತಂದ್ರೆ, ಇಂತಿಷ್ಟು ಹಣಗಳು ನಮಗೆ ಬಿಡುಗಡೆ ಆಗಬೇಕು ಅಂತ ಹೇಳಿ ಯಾವ ಇಲಾಖೆ ಇರುತ್ತೆ, ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಾನೆ ಅಲ್ಲ, ನನ್ನ ಬೇರೆ ಯಾವುದೇ ಇದ್ರೂ ಕೂಡ ಆ ಹಣ ಬಿಡುಗಡೆ ಆಗಬೇಕು, ಒಂದು ಯೋಜನೆಗೆ ಬೇಕು ಅಂತಂದಾಗ ಒಂದು ಪತ್ರ ಹಣಕಾಸು ಇಲಾಖೆ ಹೋಗುತ್ತೆ, ಆ ಹಣ ಅಲ್ಲಿಂದ ಬಿಡುಗಡೆಯಾಗಿ ಬರುತ್ತೆ. ತದನಂತರ ಇವರು ಕೊಡ್ತಾರೆ. ಇವರು ಒಂದು ರೀತಿಯಾಗಿ ಹೇಗೆ ಅಂತಂದ್ರೆ ಒಂದು ಸೇತುವೆ ರೀತಿಯಲ್ಲಿ ಇರ್ತಾರೆ. ಸರ್ಕಾರ ಒಂದು ಯೋಜನೆಯನ್ನ ಘೋಷಣೆ ಮಾಡಿದೆ, ಗ್ಯಾರಂಟಿ ಯೋಜನೆ, 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಹಣಕಾಸು ಇಲಾಖೆ ನೇರವಾಗಿ ಕೊಡಕ್ಕಾಗಲ್ಲ, ಅದಕ್ಕೊಂದು ಇಲಾಖೆ ಬೇಕು. ಆ ಇಲಾಖೆಯ ಮೂಲಕವಾಗಿ ಹಣವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಮಧ್ಯ ಕೆಲಸವನ್ನ ಮಾಡುವಂತ ಸೇತುವೆ, ಬ್ರಿಡ್ಜ್. ಇಲ್ಲಿಂದ ಹಣನೇ ಬರಲಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರೆ? ಇವರು ಇಲ್ಲಿ ಪತ್ರ ಬರೆದಿದ್ದಾರೆ ಹಣಕಾಸು ಇಲಾಖೆಗೆ. ಹಣಕಾಸು ಇಲಾಖೆಗೆ ಯಾವುದೇ ರೀತಿಯಾಗಿ ಉತ್ತರವನ್ನ ಕೊಡದೆ 3 ಪತ್ರಗಳು ಕೂಡ ಬಂದರು. ಒಂದೇ ಪತ್ರ ಬರೆದಿದ್ರೆ ಓಕೆ. ನನಗಿರುವ ಮಾಹಿತಿ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳೇ 3 ಪತ್ರ ಬಂದರೂ ಕೂಡ ಯಾಕೆ ಉತ್ತರವನ್ನ ಕೊಟ್ಟಿಲ್ಲ?
ಅಲ್ಲ, ಉತ್ತರ ಕೊಡ್ಬೇಕಲ್ವಾ? ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ಕೊಳ್ಳುವಂತಹ ಜನರಿಗೆ ಒಳಗಲ್ಲ. ಇನ್ನೂ ಒಂದು ಮಾಹಿತಿಯನ್ನು ಹೇಳ್ಬಿಡ್ತೀನಿ ಬೇಕಿದ್ರೆ. ನನಗೊಬ್ಬ ಅಧಿಕಾರಿಯ ಕಡೆಯಿಂದ ಒಂದು ಮಾಹಿತಿ ಬಂದಿದ್ದು. ಏನು, ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಂತೆ 12 ತಿಂಗಳು ಕೊಡಕ್ಕಾಗಲ್ಲ, 10 ತಿಂಗಳು ಅಷ್ಟೇ ಕೊಡ್ತೀವಿ. ಯಾಕೆ ಅಂತಂದ್ರೆ ಇಯರ್ ಎಂಡ್ ಅಲ್ಲಿ ನಮಗೆ ಕೊಡೋಕ್ಕಾಗೋದಿಲ್ಲ. ಇಟ್ಸ್ ಎ ಫೆಬ್ರವರಿ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡ್. ಟೇಕನ್ ಫಾರ್ ಗ್ರಾಂಟೆಡ್. ಕೊಡದೆ ಯಾರೇನ್ ಮಾಡ್ಕೋತಾರೆ? ಏನ್ ಮಾಡಕ್ಕಾಗತ್ತೆ? ಈಗ ಆಯ್ತು, ಜನಕ್ಕೆ ಹಾಕ್ತಾ ಇದೀವಿ ದುಡ್ಡು, ಜನಕ್ಕೆ ಬರ್ತಾ ಇದೆ, ಮಹಿಳೆಯರಿಗೆಲ್ಲ ಗೃಹಲಕ್ಷ್ಮಿ ಅವರು ಬರ್ತಾ ಇದೆ. ನಾಳೆ ಎಲ್ಲಿ ಬರ್ತಾರೆ ಕೇಳ್ತಾ ಇದಾರೆ ಅವ್ರು ಯಾರಾದ್ರು? 2 ತಿಂಗಳು ಬಂದಿಲ್ಲಪ್ಪ ಅಂತ ಯಾರಾದ್ರೂ ಕೇಳಿದ್ರ? ಅವ್ರವ್ರು ಗೊಣಗಾಡ್ಕೊಳ್ತಿದಾರೆ ಅಷ್ಟೇ. ಯಾವುದೋ ಒಂದು ಸಂಘಟನೆ ಆಗಿದ್ರೆ ಕೇಳ್ತಾ ಇದ್ರು. ಯಾರೋ ಸದನದೊಳಗಿರುವಂತಹ ಶಾಸಕರಿಗೆ ಅವರಿಗೆ ದುಡ್ಡು ಬಂದಿಲ್ಲ ಅಂತಂದ್ರೆ ಕೇಳ್ತಾ ಇದ್ರು. ನಮ್ಮ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಬೊಬ್ಬೆ ಹೊಡ್ಕೊಳ್ತಾ ಇದ್ರು. ಜನರಿಗೆ ಬಿಟ್ಟು ಕೊಟ್ಟಿದ್ದೀರಾ ಅಂತ ನೀವು ಹೇಳ್ಕೊಳ್ತೀರಾ. ಕೊಟ್ಟಿದ್ದನ್ನ ಅವ್ರು ಹೆಂಗಾದ್ರೂ ಇಸ್ಕೊಳ್ತಾ ಇರ್ತಾರೆ. ಬರೋದೇ ಬರ್ತಾ ಇರುತ್ತೆ ಬಿಡು ಅನ್ನೋ ರೀತಿಯಲ್ಲಿ ಅವರು ಇರ್ತಾರೆ. ಎಲ್ಲಿ ಕೇಳಕ್ಕಾಗತ್ತೆ? ಯಾವ ದಾರಿ ಇದೆ ಅವ್ರ ಹತ್ರ? ನೀವು ಕೊಟ್ಟಿದ್ದನ್ನ ಇಸ್ಕೊಂಡಿರ್ಬೇಕು ಅವರು. ಅಲ್ಲ, ಇವ್ರ ಉದ್ದೇಶ ಏನಿತ್ತು? ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದು ಲಾಭ ಪಡಿಬೇಕು, ಅಧಿಕಾರಕ್ಕೆ ಬಂದ್ರು. ಹಾಗಿದ್ರೆ ಅದು ಟೆಂಪ್ರವರಿನಾ? ಅಧಿಕಾರಕ್ಕೆ ಬಂದಾಯ್ತು, ಅಷ್ಟಕ್ಕೆ ಸೀಮಿತನಾ? ಕೊಡ್ತಾ ಇದ್ದೀನಲ್ಲ, ಇಸ್ಕೊಳ್ಳಿ. ಎಲ್ಲಿ ಕರೆಕ್ಟ್ ಆಗಿ ಕೇಂದ್ರದವ್ರು ಕೊಡ್ತಾ ಇಲ್ಲ ನಮಗೆ. ಅದಕ್ಕೂ ಇದಕ್ಕೂ ಸಂಬಂಧ ಹೇಗೆ? ಹೌದು, ನನಗೆ ಫೈನಾನ್ಷಿಯಲ್ ಸಮಸ್ಯೆ ಆಗ್ತಾ ಇದೆ. ಅಲ್ಲ, ಅದು ಕೊಟ್ಟಾಗ ಇದನ್ನ ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ. ನನಗೆ ಈಗ ಸಮಸ್ಯೆ ಆಗ್ತಾ ಇದೆ. ಜವಾಬ್ದಾರಿ ಇದು. ನನಗೆ ಇಷ್ಟು ಬರ್ತಾ ಇತ್ತು ನನ್ನ ಖಜಾನೆಗೆ. ಆ ಖಜಾನೆಗೆ ಬರೋದನ್ನ ಅವ್ರು ನಿಲ್ಸಿದ್ದಾರೆ. ನಾನು ಕೊಡೋಕೆ ಎಲ್ಲಿಂದ ಆಗುತ್ತೆ? ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಇಲ್ಲಿವರೆಗೂ ಯಾರು ಬಹಿರಂಗವಾಗಿ ಹೇಳೇ ಇಲ್ವಲ್ಲ. ಅದೇ ಬಂದಿರೋದಿಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾಗಿದ್ದುಕೊಂಡು ನೀವು ಹೇಳಕ್ಕಾಗ್ತಾ ಇಲ್ಲ ನಿಮ್ಮ ಹತ್ರ, ನನ್ನ ಹತ್ರ ದುಡ್ಡಿಲ್ಲ, ಕೊಡಕ್ಕಾಗಲ್ಲ. ಅದನ್ನ ನಿಮ್ಮ ಅಧಿಕಾರಿಗಳ ಬಳಿ ಹೇಳ್ಕೊಳ್ತೀರಾ ನೀವು. ಏನು 12 ತಿಂಗಳು ಕೊಡಕ್ಕಾಗೋದಿಲ್ಲ, 10 ತಿಂಗಳು ಮಾತ್ರ ಕೊಡೋಕ್ಕಾಗುತ್ತೆ ಅಂತ ಹೇಳಿ ಬಾಯ್ಬಿಟ್ಟು ಹೇಳಿ ನೋಡೋಣ. ಯಾಕೆ ಹೇಳಕ್ಕಾಗಲ್ವಾ? ಹಣಕಾಸು ಸಚಿವರಾಗಿ ಬೇಡ, ನೀವು ಮುಖ್ಯಮಂತ್ರಿಗಳಾಗಿ ಹೇಳಿ. ನೋಡಿದಂತೆ ನಡೆದಿದ್ದೀವಿ, ಹೇಳಿದಂತೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ವಿರೋಧ ಪಕ್ಷಗಳಿಗೆ ಮಾಡಕ್ಕಾಗಲ್ಲ ಅಂತ ಅಂತಿದ್ರು. ನಾವು ಮಾಡಿ ತೋರಿಸಿದೀವಿ ಅಂತ ಹೇಳ್ತಾರಲ್ಲ. ಹಾಗಿದ್ದಾಗ ಈ ಗ್ಯಾರಂಟಿಯ ವಿಚಾರದಲ್ಲಿ ನೀವು ನಡ್ಕೊಳ್ತಾ ಇರುವಂತ ರೀತಿ ಏನು? ಎಲ್ಲೋಯ್ತು? ಹಾಗಿದ್ದಾಗ ಫೆಬ್ರವರಿ, ಈಗ ಇನ್ನೂ ಸಮಸ್ಯೆ ಆಗುತ್ತೆ ಹೇಳ್ತೀನಿ. ಫೆಬ್ರವರಿ ಮಾರ್ಚ್ 2 ತಿಂಗಳದ್ದು ಕೊಟ್ಟಿಲ್ಲ, ಈಗ ಇನ್ನೂ ಕೊಡಬೇಕು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಈಗ ಡಿಸೆಂಬರ್, 6 ತಿಂಗಳಾಗೋಯ್ತು. ಮೇಡಮ್ ಹೇಳಿರೋ ರೀತಿಯಲ್ಲಿ 23 ಕಂತುಗಳನ್ನ ಕೊಟ್ಟಿದ್ದೀವಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದು 30 ತಿಂಗಳಾಗಿದೆ. 30ರಲ್ಲಿ 23 ಮೈನಸ್ ಮಾಡಿ, ಉಳಿಯೋದು 7ರಲ್ಲಿ ಸ್ಟಾರ್ಟಿಂಗ್ 2 ಮೈನಸ್ ಮಾಡಿ. ಯಾಕಂದ್ರೆ ಆರಂಭದಲ್ಲಿ ಕೊಟ್ಟಿರ್ಲಿಲ್ಲ, ಅಧಿಕಾರಕ್ಕೆ ಬಂದ ಮೇಲೆ ಆಗಸ್ಟ್ ಇಂದ ಕೊಡಕ್ ಶುರು ಮಾಡಿದ್ದೇವರು. 5 ಕಂತುಗಳು ಕೊಟ್ಟಿಲ್ಲ. ಡಿಸೆಂಬರ್ ಹಿಡ್ಕೊಳ್ಳಿ 6 ಆಯ್ತು, ಜನವರಿ 7 ಆಯ್ತು. ಮತ್ತೆ ಸೇಮ್ ಪ್ರಾಬ್ಲಮ್ ಫೆಬ್ರವರಿ ಮಾರ್ಚಿಗೆ ಬಂದು ಕೂತ್ಕೊಳ್ತೀರಾ. ಇಯರ್ ಫೈನಾನ್ಷಿಯಲ್ ಇಯರ್ ಎಂಡ್ ಅಲ್ಲಿ ನಿಮಗ್ ದುಡ್ಡು ಹೊಂದಸಕ್ ಆಗಲ್ಲ, ಬಾಯ್ ಬಡ್ಕೊಳ್ತೀರಾ. ಎಲ್ಲಿಂದ ಹೊಂದಿಸ್ತೀರಾ? ಈ ಫೆಬ್ರವರಿ ಮಾರ್ಚ್ ದುಡ್ಡು ಕೊಡ್ತೀರಾ ಅಥವಾ ಯಾಮಾರಿಸ್ಬಿಡ್ತೀರಾ? ಬಿಜೆಪಿ ಅವರೇನಾದ್ರೂ ಬೊಬ್ಬೆ ಹೊಡ್ಕೊಂಡು ಓಡಾಡ್ಕೊಂಡು ನಿಮ್ಗೆ ಕೇಳದೆ ಇದ್ದಿದ್ರೆ ಯಾಮಾರಿಸ್ಕೊಂಡು ಹೋಗ್ಬಿಟ್ಟಿರೋರೇನೋ. ಇಲ್ಲಿವರೆಗೂ ಟೆಕ್ನಿಕಲ್ ಇಶ್ಯೂ ಯಾಮಾರಿಸ್ಕೊಂಡು ಹೋಗಿರೋರೇನೋ ನೀವು. ಬಟ್ ಈಗ ನಿಜ ಹೇಳ್ತೀನಿ ಕೇಳಿ, ಮೇಡಮ್ ಅವರು ಈ ವಿಚಾರದಲ್ಲಿ ಬ್ಯೂಟಿಫುಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆ ಅಂತ ಅದನ್ನು ಹೇಳ್ತೀನಿ. ಅನ್ನಭಾಗ್ಯ ಕೂಡ ಇವ್ರದ್ದು ಗ್ಯಾರಂಟಿಯಲ್ಲಿ ಬರುತ್ತೆ ಅಲ್ವಾ? ಕಳೆದ 7 ತಿಂಗಳಿನಿಂದಲೂ ಕೂಡ ಅನ್ನಭಾಗ್ಯದ ದುಡ್ಡನ್ನ ಕೊಟ್ಟಿಲ್ಲ. ಯಾರು ಕೇಳಿದ್ರು? ಯಾರಾದ್ರೂ ಕೇಳ್ತಾ ಇದ್ದಾರ? ಯಾರು ಕೇಳಿಲ್ಲ. ಯಾಕೆ ಕೇಳಲಿಲ್ಲ? ಅನ್ನಭಾಗ್ಯದ ಬೇಕಾಗಿಲ್ವಾ? ಅಲ್ಲಿ ಬಡವರಿಗೆ ಕೊಡ್ತಾ ಇಲ್ವಾ? ಓನ್ಲಿ ಗೃಹಲಕ್ಷ್ಮಿ ಮಾತ್ರ ಇರೋದಾ? ಅನ್ನಭಾಗ್ಯದ 7 ತಿಂಗಳ ದುಡ್ಡು ಎಲ್ಲೋಯ್ತು ಕೇಳ್ರಿ ಬಿಜೆಪಿ ಅವರೇ. ಸೆಲೆಕ್ಟಿವ್ ಆಗಿ ಕೆಲವೊಂದಿಷ್ಟು ಮಾತ್ರ ಯಾವುದೋ ವಿಚಾರಕ್ಕೋಸ್ಕರ, ಯಾರನ್ನೋ ಮೆಚ್ಚಲಿಸ್ಕೋಸ್ಕರ, ನಿಮ್ಮ ಅಡ್ಜಸ್ಟ್ಮೆಂಟಿಗೋಸ್ಕರ ಕೇಳುವಂತ ವಿಚಾರಗಳನ್ನ ಎತ್ಕೊಳ್ತಿರಲ್ಲ, ಈ ವಿಚಾರವನ್ನು ಕೇಳಿ ಎಲ್ಲೋಯ್ತು ಅನ್ನಭಾಗ್ಯದಿರುವಂತಹ 7 ತಿಂಗಳ ಹಣ? ಯಾಕೆ ನಿಂತೋಗಿದೆ ಹಣ? ಕೇಳಕ್ಕಾಗತ್ತಾ? ಆಗಲ್ವಾ? ನೋಡೋಣ ಬಿಜೆಪಿಯವರು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿ. ಒಟ್ಟು ಒಂದಂತೂ ಇದರಲ್ಲಿ ಸ್ಪಷ್ಟವಾಗಿದೆ. ಮೇಡಮ್ ಅವರು ಮಹಿಳೆ ಅನ್ನೋ ಕಾರಣಕ್ಕೋಸ್ಕರ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತಂದ್ರು. ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಮೇಡಮ್, ಎದುರಾಳಿಗಳು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇರ್ಬೋದು. ನೀವು ಮುಂದೆ ನಿಂತು ಫೈಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸೆರಗಿನ ಆಸರೆಯನ್ನ ಯಾರೋ ತಗೊಂಡು ರಕ್ಷಣೆ ಪಡ್ಕೊಳ್ತಾ ಇದ್ದಾರೆ. ನಿಮ್ಮ ಸೆರಗಿನ ಆಸರೆಯಲ್ಲಿ ರಕ್ಷಣೆಯನ್ನ ಪಡ್ಕೊಂಡಿದ್ದಾರಲ್ಲ, ಅವರ ಬಗ್ಗೆ ಮಾತನಾಡಿ. ಇವರ ಫೈಟರ್ ಮಾಡಿ. ಬಟ್ ಈ ಫೆಬ್ರವರಿ ಮಾರ್ಚ್ ತಿಂಗಳ ದುಡ್ಡು ಎಲ್ಲಿ ಹೋಯ್ತು ಅನ್ನೋದರ ವ್ಯವಸ್ಥೆಯನ್ನ ಮಾಡಿ.
ಜನ ಕೇಳ್ತಾ ಇಲ್ಲ ಅಂತೇಳಿ ಸುಮ್ಮನೆ ಇರಬೇಡಿ, ಅದನ್ನು ಉತ್ತರ ಕೊಡಬೇಕು. ಹಣಕಾಸು ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ನಾಳೆ ಸದನಕ್ಕೆ ಬಂದಾಗ ಮೊನ್ನೆ ಬಿಜೆಪಿಯವರು ಕೇಳಕ್ಕೆ ಶುರು ಮಾಡಿ ಎಲ್ಲಿ ಹೋಯ್ತು ಅಂತ ಹೇಳಿ. ಕೊಡಕ್ಕಾಗತ್ತಾ, ಕೊಡಕ್ಕಾಗಲ್ವಾ? ಬಿಡಬೇಡಿ ಪಟ್ಟನ್ನ. ಜೊತೆಗೆ ಅನ್ನಭಾಗ್ಯದ 7 ತಿಂಗಳ ದುಡ್ಡು ಎಲ್ಲಿ ಹೋಯ್ತದು? ಇದು ಸಾಲದು ಅಂತ ಬೇರೆ ಬೇರೆದ್ರದೆಲ್ಲ ದುಡ್ಡನ್ನ ಎತ್ಕೊಂಡ್ರು. ಚೆನ್ನಾಗಿದೆ, ಬೇಕಾಗಿದ್ದು. ದಲಿತರ ಹಣವನ್ನ ಕಿತ್ಕೊಂಡು ಕೊಡ್ತೀರಾ, ಅವ್ರಿಗೆ ಇಟ್ಟುವಂತ ಕಲ್ಯಾಣ ದುಡ್ಡನ್ನ. ಇಲ್ಲಿ ಮಾತ್ರ 2 ತಿಂಗಳದ್ದು ಹಣಕಾಸು ದುಡ್ಡಿಲ್ಲ, ಅಡ್ಜಸ್ಟ್ಮೆಂಟು. ಏನು ಆಟ ಆಡ್ತೀರಪ್ಪ. ಇನ್ನು ಸಿಎಂ ವಿರುದ್ಧ ಮೂಡಾ ಸೈಟ್ ಹಗರಣ ಆರೋಪ ಇರುವಾಗಲೇ ಸಂಪುಟದ ಮತ್ತೋರ್ವ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಅಕ್ರಮವಾಗಿ ಸ್ಮಶಾನ ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಸಿಕೊಂಡಂತ ಆರೋಪ ಕೇಳಿ ಬಂದಿದೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತ ಬಿಜೆಪಿ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಹಾಗೂ ಎನ್ ರವಿಕುಮಾರ್ ನರಸಾಪುರ ಹೋಬಳಿಯ ಗರುಡನಪಾಳ್ಯ ಗ್ರಾಮದ ಸರ್ವೆ ನಂಬರ್ 47ರಲ್ಲಿ 1 ಎಕರೆ ಜಾಗ, ಸರ್ವೆ ನಂಬರ್ 46ರಲ್ಲಿ 20.16 ಎಕರೆ ಜಾಗವನ್ನ ಕಂದಾಯ ಸಚಿವರು ತಮ್ಮ ಹೆಸರಿಗೆ ಬರೆಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು. ದಾಖಲೆ ಪ್ರಕಾರ ಇದು ಕೆರೆ ಜಮೀನಾಗಿತ್ತಂತೆ, ಆಮೇಲೆ ಸ್ಮಶಾನಕ್ಕೆ ಬಿಡಲಾಯ್ತಂತೆ. ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಖರಾಬು ಅಂತ ಇದೆ, ಮ್ಯೂಟೇಷನ್ನಲ್ಲಿರುವಂಥ ಖರಾಬ್ ಅಂತಿದೆ. ಆದರೆ ಈ ಜಮೀನು ಕಂದಾಯ ಸಚಿವರ ಖಾತೆಗೆ ಹೆಂಗೆ ಬರುತ್ತೆ? ಮಿಸ್ಟರ್ ಕ್ಲೀನ್ ರಾಜೀನಾಮೆ ಕೊಡಬೇಕು ಅಂತ ಚಲವಾದಿ ನಾರಾಯಣಸ್ವಾಮಿ ಅವರ ಆಗ್ರಹ. ಎನ್ ರವಿಕುಮಾರ್ ಅವರು ಕೂಡ ಇದನ್ನು ತನಿಖೆ ಒಳಪಡಿಸಬೇಕು ಅಂತ ಅವರದ್ದು. ಬಿಜೆಪಿಗರ ಆರೋಪಕ್ಕೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಪ್ರತಿಕ್ರಿಯೆ ಕೊಡ್ತಾರೆ. ಖರಾಬು ಸ್ಮಶಾನ ಜಾಗ ಹೌದಾ ಅಲ್ವಾ ಅನ್ನೋದು ತನಿಖೆ ಆಗಲಿ. ಬಿಜೆಪಿ ಬಳಿ ಏನು ದಾಖಲೆ ಇದೆ ಕೊಡಲಿ, ಜಿಲ್ಲಾಧಿಕಾರಿಗಳಿಗೂ ಕೊಡಲಿ, ಲೋಕಾಯುಕ್ತಕ್ಕೂ ದೂರು ಕೊಡಲಿ ಅಂತ ಸವಾಲು. ನಮ್ಮ ತಾತ ಕ್ರಯಕ್ಕೆ ತೆಗೆದುಕೊಂಡಂತ ಆಸ್ತಿ ನಮ್ಮ ತಂದೆಯ ಮೂಲಕ ನಮಗೆ ಬಂದಿದೆ ಅಂತ ಅವರು ಹೇಳಿದ್ದಾರೆ. ಸರ್ವೆ ನಂಬರ್ 47 1 ಎಕರೆ ಜಾಗ ಸ್ಮಶಾನದ ಜಮೀನು. ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅಂತದ್ರನ್ನ ಅಕ್ರಮವೆಸಗಿ ಮ್ಯೂಟೇಷನ್ ನಲ್ಲಿ ಪಂಚಾಯಿತಿ ಪಾರಿಕತ್ ಮಾಡ್ಕೊಂಡಿದ್ದಾರೆ. 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಪಂಚಾಯತ್ ಪಾರಿಕತ್ ಮಾಡಿದ್ದಾರೆ. ದಾಖಲೆಗಳ ಪ್ರಕಾರ ಕೆರೆ ಅಂಗಳ, ಇದು ಕೆರೆ ಜಮೀನು. ಕೆರೆ ಜಮೀನನ್ನ ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಕೆರೆಯನ್ನ ಸ್ಮಶಾನವನ್ನ ಬೇರೆಯವರ ಹೆಸರಿಗೆ ಖಾತೆ ಮಾಡ್ಸಕ್ ಬರೋದಿಲ್ಲ ಅನ್ನೋಂಥದ್ದು ಕಾನೂನಿದೆ. ಈ ಕಾನೂನನ್ನ ಬದಿಗೊತ್ತಿ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿ ಈ ಕೆರೆ ಅನ್ನುವಂಥದ್ದಕ್ಕೆ ಕಾಟ್ ಹೊಡೆದ್ಬಿಟ್ಟು ಖರಾಬು ಅಂತ ಮಾಡಿ ತಮ್ಮ ಹೆಸರಿಗೆ ಹೇಗ್ ಮಾಡ್ಕೊಂಡ್ರು? ಇಲ್ಲದೆ ಇರೋದು ಹುಡುಕಿ ಆರೋಪ ಮಾಡೋದು ಅವ್ರ ಸಂಸ್ಕೃತಿ ಅಂತ ಅನ್ಸುತ್ತೆ. ನಾವು ಗರುಡುಪಾಳ್ಯದ ಜಮೀನ್ ಏನಿದೆ, ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಆಸ್ತಿ. ಇದು ಯಾವುದು ಕೂಡ ಗ್ರಾಂಟ್ ಮಾಡಿಸ್ಕೊಂಡಿರುವಂತದ್ದಾಗ್ಲಿ ಅಥವಾ ನಾವು ಯಾವುದೋ ಒತ್ತುವರಿ ಮಾಡಿರುವಂತದ್ದಲ್ಲ, ಅಥವಾ ನಮ್ಮ ಕಾಲದ್ದು. ಅದು ಕೆರೆ ಅಥವಾ ಸ್ಮಶಾನದ ಜಾಗ ಅನ್ನೋದನ್ನ ಪ್ರೂವ್ ಮಾಡಬೇಕು. ಇಫ್ ಅದು ಏನಾದರೂ ಕೆರೆ ಅಥವಾ ಸ್ಮಶಾನದ ಜಾಗನೇ ಆಗಿದ್ರೆ ಖಾಸಗಿಯವರಿಗೆ ಅದನ್ನ ಮಾಡ್ಕೊಡಕ್ಕೆ ಬರೋದಿಲ್ಲ ಅಲ್ವಾ ರೂಲ್ ಪ್ರಕಾರ? ಬರಲ್ಲ, ಅದು ಯಾವುದು ಕೂಡ ಬರೋದಿಲ್ಲ. ಬಟ್ ಈ ವಿಚಾರದಲ್ಲಿ ತನಿಖೆಯನ್ನ ಮಾಡಿಸಿ ದಾಖಲೆಗಳು ಏನಿದಾವೆ ಅನ್ನೋದು ಬರಬೇಕಾಗತ್ತೆ. ದಾಖಲೆಗಳಿಲ್ಲದೆ ಈ ವಿಚಾರದಲ್ಲಿ ಮಾತಾಡಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಮಂತ್ರಿಗಳು ಅವ್ರು ಹೇಳ್ಕೊಳ್ತಾರೆ ಪಿತ್ರಾರ್ಜಿತ ಆಸ್ತಿ. ಹೌದು. ಸೊ ಅಲ್ಲಿಂದ ಬಂದು ಅದು ಡಿವೈಡ್ ಆಗಿ ಇವರಿಗೊಂದು ಅದರಲ್ಲಿ 20 ಎಕರೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಡಿವೈಡ್ ಆಗಿದೆ ಅನ್ನುವಂಥದ್ದಾದ್ರೆ ಡಿವೈಡ್ ಮಾಡಿದಂಥದ್ದು ಯಾರು, ಯಾರ್ಯಾರಿಗೆ ಡಿವೈಡ್ ಆಯ್ತು ಅದನ್ನ ಹೇಳಿದಾರೆ ಅವರು. ಸೊ ಹಾಗಿದ್ದಾಗ ಅವರ ಬ್ರದರ್ಸ್ಗಳಿಗೂ ಕೂಡ ಅದು ಬರಬೇಕಲ್ವಾ, ಅವ್ರಿಗೂ ಅದರಲ್ಲಿ ಹಂಚಿಕೆ ಆಗ್ಬೇಕು, ಅವರು ಪಾಲ್ದಾರ ಆಗ್ಬೇಕಲ್ವಾ. ಸೊ ಅದ್ರ ಪೂರ್ತಿ ಡೀಟೇಲ್ ಬರ್ಲಿ, ಅದ್ರ ಬಗ್ಗೆ ತನಿಖೆಗೆ ಒಳಪಡಿಸ್ಲಿ ಸರ್ಕಾರ, ಆಮೇಲೆ ನೋಡೋಣ. ನಾವು ಕೊಡಲ್ಲ, ನೀವು ಲೋಕಾಯುಕ್ತಕ್ಕೆ ದೂರು ಕೊಡಿ ಅಂತ ಅಲ್ಲಿಗೆ ಬರ್ಲಿ, ಆಮೇಲೆ ನೋಡಿದ್ರೆ ಆಯ್ತು ಈ ವಿಚಾರದಲ್ಲಿ. ಇನ್ನು ಬೆಳಗಾವಿಯಲ್ಲಿ ಲಂಚ್ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿದೆ. ಸಿದ್ದರಾಮಯ್ಯ ಆಪ್ತ ಚೀಫ್ ವಿಪ್ ಅಶೋಕ್ ಪಟ್ಟಣ್ ಆಯೋಜಿಸಿದಂತಹ ಮಧ್ಯಾಹ್ನದ ಊಟಕ್ಕೆ ಸಿಎಂ ಆಪ್ತ ಸಚಿವ ಸಂತೋಷ್ ಲಾಡ್ ಖುದ್ದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಆಹ್ವಾನ ಮಾಡಿದ್ರು. ಆದರೆ ಅವರು ನಾನು ನಾನ್ ವೆಜ್ ಬಿಟ್ಟಿದ್ದೀನಿ ಅಂತ ಊಟಕ್ಕೆ ಹೋಗಲಿಲ್ಲ. ಆದರೆ ಅದೇ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಅಲ್ಲಿ ಊಟ ಮಾಡ್ತಾ ಇದ್ರು. ಇನ್ನು ಕನ್ನಡ ಶಾಲೆ ಅಭಿವೃದ್ಧಿ ಬಗ್ಗೆ ಶಿಕ್ಷಣ ಸಚಿವರ ಭೇಟಿಗೆ ಬಂದಿದ್ದಂತಹ ರೈತರನ್ನ ಮೊದಲು ಹೊರಗೆ ಹೋಗಿ ಅಂತ ಮಧು ಬಂಗಾರಪ್ಪ ಹೊರಹಾಕಿದ್ದಾರೆ. ನಾನು ಎಲ್ಲ ಮಾಡಿದ್ದೀನಿ, ಮೊದಲು ಹೊರಗೆ ಹೋಗಿ ಅಂತ ಕಚೇರಿ ಸಿಬ್ಬಂದಿಗಳ ಮೂಲಕ ಆಚೆ ಹಾಕಿಸಿದ್ರು. ಆದರೆ ಇದಕ್ಕೆ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೊರಗೆ ಹೋಗಿ ಅನ್ನೋದಕ್ಕೆ ಅವ್ರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಅವರು ವಿಶ್ರಾಂತಿ ಪಡೆದ್ರು. ಪರಿಣಾಮ ಕಲಾಪಕ್ಕೆ ಬರಲಿಲ್ಲ. ಆದರೆ ನಾಳೆ ಸದನದಲ್ಲಿ ಉತ್ತರ ಕೊಡಬೇಕಿರುವ ಕಾರಣ ಮಾಹಿತಿ ಪರಾಮರ್ಶೆ ಮಾಡ್ತಿದ್ದಾರೆ ಅಂತ ಸಚಿವ ಭಾರತಿ ಸುರೇಶ್ ಹೇಳಿದರು. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಈ ಮಧ್ಯೆ ಪರಿಷತ್ನಲ್ಲಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ, ಚಂದ್ರಗುತ್ತಿ ಶ್ರೀ ರೇಣುಕಾಂಬ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕ 2025 ಸಚಿವ ರಾಮಲಿಂಗಾರೆಡ್ಡಿ ಮಂಡಿಸಿದ್ದಾರೆ.
ಕನ್ನಡ ಶಾಲೆ ಅಭಿವೃದ್ಧಿ ವಿಚಾರದಲ್ಲಿ ರೈತರು ಏನಕ್ಕೆ ಹೋಗಿದ್ರು? ಅದ್ರ ಬಗ್ಗೆ ಮನವಿ ಇಡೋದಕ್ಕೆ, ಅದ್ರ ಬಗ್ಗೆ ಗಮನ ಹರಿಸಿ. ಅವ್ರ ಊರಿಂದ ಏನೋ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ನನಗಿದು. ನಿಜವಾಗಿಯೂ ಕೂಡ ಕನ್ನಡ ಶಾಲೆ ಅಭಿವೃದ್ಧಿ ವಿಚಾರದಲ್ಲಿ ರೈತರೇ ಹೋಗಿದ್ದಾರೆ ಅನ್ನೋದಾದ್ರೆ, ಅವರ ಊರಿನ ವಿಚಾರಕ್ಕೆ ಅವ್ರು ಹೋದಾಗಲೂ ಕೂಡ ಶಿಕ್ಷಣ ಮಂತ್ರಿಗಳು ಇಂಥದ್ದು ಮಾತನಾಡಿ ಅವ್ರನ್ನ ಆಚೆ ಕಳಿಸಿದಾರಂದ್ರೆ ಅವರಂತ ಫೂಲ್ ಇನ್ನೊಬ್ರಿಲ್ಲ. ಹಂಗಾಗಿದ್ರೆ ಬಟ್ ನಂಗೇನೋ ಹಂಗೆ ಕಾಣಿಸ್ತಾ ಇಲ್ಲ. ಇದು ನಿಜವಾಗಿಯೂ ಕೂಡ ಕನ್ನಡ ಶಾಲೆ ಅಭಿವೃದ್ಧಿ ವಿಚಾರದಲ್ಲಿ ಹೋಗಿದ್ರಾ ಅಥವಾ ಬೇರೆ ಇನ್ಯಾವುದಾದ್ರೂ ಇತ್ತ ವಿಚಾರ ಗೊತ್ತಿಲ್ಲ. ಡೀಟೇಲ್ ಸಿಗುತ್ತೆ ಅಲ್ವಾ, ನೋಡೋಣ. ಈಗ ಸದ್ಯಕ್ಕಂತೂ ಆಗಿರೋ ಬೆಳವಣಿಗೆ ಹಿಂಗಿದೆ. ನಾಳೆ ಉತ್ತರ ಕೊಡ್ತಾರೆ. ಸಿಕ್ಕಿಲ್ಲ ಮಧು ಬಂಗಾರಪ್ಪನವರು, ಸಿಕ್ಕಾಗ ನೋಡೋಣ.